ಅಭಿಮಾನನೋ ದುರಾಭಿಮಾನನೋ ಒಂದು ಗೊತ್ತಾಗ್ತಾ ಇಲ್ಲ. ಈ ಒಂದು ವ್ಯಕ್ತಿನ ನೀವು ನೋಡಿರ್ತೀರಾ ಬಿಗ್ ಬಾಸ್ ಮನೆಯಲ್ಲೂ ಕೂಡ ನಮ್ಮ ಗಿಲ್ಲಿ ಅವರ ಅಭಿಮಾನಿ ಅಂಡ್ ಅವರ ಮೇಲಿನ ಅಭಿಮಾನಕ್ಕೆ ಟ್ಯಾಟೂ ಕೂಡ ಹಾಕ್ಸ್ಕೊಂಡಿದ್ದಾರೆ. ನಮ್ಮೆಲ್ರಿಗೂ ಆ ಖುಷಿ ಇದೆ. ಆದರೆ ಇವ್ರು ಇವಾಗ ನ್ಯೂಸ್ ಚಾನೆಲ್ಗಳಲ್ಲಿ ಅಂದ್ರೆ ಕೆಲವೊಂದು ಚಾನೆಲ್ಗಳ ಮುಂದೆ ಏನ್ ಹೇಳ್ತಿದ್ದಾರೆ ಅಂದ್ರೆ, ನಾನು ಟ್ಯಾಟೂ ಹಾಕ್ಸ್ಕೊಂಡೆ, ನನ್ನ ನೋಡಕ್ ಗಿಲ್ಲಿ ಬಂದಿಲ್ಲ, ಬಿಗ್ ಬಾಸ್ ಮುಗಿದು ಇಷ್ಟು ದಿನ ಆಗಿದೆ, ಗಿಲ್ಲಿ ನನ್ನ ನೋಡಕ್ ಬರ್ಬೇಕಿತ್ತು, ಯಾಕೆ ಬಂದಿಲ್ಲ, ನಮ್ಮ ಮನೇಲಿ ನನ್ನ ಹೆಂಡತಿ ಬೈತಾ ಇದ್ದಾಳೆ, ಆಮೇಲೆ ನನ್ನ ಮುಖನ ರೋಡಲ್ಲಿ ಯಾರಿಗೂ ತೋರ್ಸ್ಕೊಳಕ್ ಆಗ್ತಾ ಇಲ್ಲ, ಅಲ್ಲ ಟ್ಯಾಟೂ ಹಾಕ್ಸ್ಕೊಂಡೆ ಏನ್ ಯೂಸ್ ಆಯ್ತು ಅಂತ. ಅಲ್ಲ ಗುರು, ನೀವು ಏನಾದ್ರು ಯೂಸ್ ಆಗ್ಬೇಕು ಅಂತ ಟ್ಯಾಟೂ ಹಾಕ್ಸ್ಕೊಂಡ? ನನಗೆ ಒಂದರ್ಥ ಆಗ್ತಾ ಇಲ್ಲ. ಆಮೇಲೆ ಎಲ್ರಿಗೂ ಗೊತ್ತಿದೆ ನಮ್ಮ ಬಿಗ್ ಬಾಸ್ ನಿಂದ ಗಿಲ್ಲಿ ಅವ್ರ ಆಚೆ ಬಂದಾದ್ಮೇಲೆ ಯಾವ ಕ್ರೇಜ್ ಇದೆ, ಅವ್ರು ಹೋದಲ್ಲಿ ಎಷ್ಟು ಜನಸಾಗರ ಸೇರ್ತಾ ಇದ್ದಾರೆ ಅಂತ. ಈಗ ಬಿಗ್ ಬಾಸ್ ಮುಗಿದು ಒಂದ್ ತಿಂಗಳು ಕೂಡ ಆಗಿಲ್ಲ. ಅಟ್ ಲೀಸ್ಟ್ ನೀನ್ ವೇಟ್ ಮಾಡ್ಬೋದಿತ್ತು, ಸ್ವಲ್ಪ ದಿನ ಬರ್ತಿದ್ರು 100% ನನ್ ಪ್ರಕಾರ. ಅದನ್ನೆಲ್ಲ ಬಿಟ್ಟು ಇನ್ನ ಮುಗಿದು ಒಂದ್ ತಿಂಗಳಾಗಿಲ್ಲ, ಬರ್ಬೇಕು ಹಂಗೆ ಹಿಂಗೆ ಅಂತಂದ್ರೆ ಹಿಂಗಾಗುತ್ತೆ. ದುರಾಭಿಮಾನ ಇರಬಾರ್ದು. ಈಗ ನೀವು ಫೇಮಸ್ ಆಗೋದಕ್ಕೆ, ನಿಮ್ ಬಗ್ಗೆ 4 ಜನ ಮಾತಾಡ್ಲಿ ಅಂತ ಅನ್ನೋದಕ್ಕೆ ನೀವು ಈ ರೀತಿ ಎಲ್ಲ ಹೇಳ್ಕೊಂಡೋಡೋದು ನಿಜವಾಗ್ಲೂ ಸರಿಯಲ್ಲ. ಅಭಿಮಾನ ಅಂತ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಸೊ ಗಿಲ್ಲಿ ಅವ್ರಿಗಿರುವಂತಹ ಕ್ರೇಜ್ಗೆ ಇವಾಗ ಎಲ್ಲೂ ಸಡನ್ ಆಗಿ ಬಂದು ಮೀಟ್ ಆಗುವಂತ ಸಿಚುವೇಶನ್ ಇಲ್ಲ. ಹಂಗೇನಾದ್ರು ಬಂದು ಅಲ್ಲೇ ಜನ ಸೇರ್ಬಿಟ್ರ ಅಂತಂದ್ರೆ ಅವಾಗ ಗಿಲ್ಲಿ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ಅಂತ ಟೈಮ್ ಇರುತ್ತೆ, ದಯವಿಟ್ಟು ಕಾಯಬೇಕಿತ್ತು. ಈ ರೀತಿ ಎಲ್ಲ ಮಾತಾಡೋದು ಸರಿಯಲ್ಲ ಅಂತ ನನಗನ್ನಿಸ್ತಾ ಇದೆ. ಸ್ನೇಹಿತರೆ, ನೀವೇ ಹೇಳಿ, ಇವರಿಗೆ ನಮ್ಮ ಗಿಲ್ಲಿ ಅವ್ರ ಮೇಲೆ ಇರೋದು ಅಭಿಮಾನನ ದುರಾಭಿಮಾನನ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಹೆಚ್ಚಿನ ಅಪ್ಡೇಟ್ಸ್ ಗಾಗಿ ಹಾಗೆ ಕನ್ಫರ್ಮೇಶನ್ ಗಾಗಿ ನನ್ನ ಫಾಲೋ ಮಾಡಿ, ಮೆಸೇಜ್ ಮಾಡಿ. ಧನ್ಯವಾದಗಳು.